ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ತಡವಾಗಿ ಬಂದದಕ್ಕೆ ಕ್ಷಮೆ ಕೇಳ್ತೀನಿ. ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. 4 ಲಕ್ಷ ನನ್ನ ಮೇಲೆ ಆಪಾದನೆ, ಅದು ಯಾವುದೇ ಥರದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ. ಒಂದು ಮೀಡಿಯಾದಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ. ಅದು ಬಿಟ್ಟರೆ ಅದಕ್ಕೆ ಯಾವುದೇ ಥರದ ಪುರಾವೆಗಳಿಲ್ಲ. ನಾನು ಸ್ಟ್ರಗಲ್ ಜೀವನ ನಾನು ಮಾಡ್ತಾ ಇರೋ ಟೈಮಲ್ಲಿ ನನಗೆ 2017ರಲ್ಲಿ ಪ್ರಾಜೆಕ್ಟ್ನ ನಾನು ಒಪ್ಕೋತೀನಿ. ಒಂದು ದೊಡ್ಡ ಅಮೌಂಟ್ಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ ನಮಗೆ. ಕೊಟ್ಟ ಮೇಲೆ ಅವರೇ ಒಂದಿನ ಫೋನ್ ಮಾಡ್ತಾರೆ, ಸರ್ ನೀವು ಕೆಲಸ ಮಾಡ್ತಾರೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ. ಹೌದು, ನಿಜ ಅಲ್ವಾ, ಕೊಡ್ಬೇಕು ನಾನು ದುಡ್ಡು ವಾಪಸ್ ಬರೋದು. ನಾನೇನು ಕೆಲಸ ಮಾಡಿರ್ತೀನಿ, ನಾವೇನಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಿರ್ತೀವಿ, ಅದಕ್ಕೆ ಎಷ್ಟು ಹಣ ತಗೊಳುತ್ತೆ ಅಂತ ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವರಿಗೆ ವಾಪಸ್ ಹಿಂತಿರುಗಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಇದು ನಡೆದದ್ದು 2017-18ರಲ್ಲಿ. 22 ಮೇ 2017ಗೆ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟು ಎಂಡ್ ಬಂದು 22 ಮೇ 2018ರಲ್ಲಿ ಎಂಡ್ ಆಗುತ್ತೆ. ನನಗೆ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿ ಅಂದರೆ ಈ ಥರ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗಿದೆ 2017 ಡಿಸೆಂಬರ್ಗೆ ಮುಗ್ದೋಗಿದೆ. ಎಲ್ಲವೂ ಕೂಡ ಮಾತುಕತೆ ಆಗಿ ಎಲ್ಲ ಮುಗ್ದೋಗಿದೆ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವತ್ತೇ ಸೆಟಲ್ಮೆಂಟ್ ಆಗಿರೋದು, ಇವತ್ತು ಯಾಕೆ ಬಂದಿದ್ದೀರಾ ನೀವು ಅಂತ ಕೇಳಿದೆ ನಾನು ಬಿಗ್ ಬಾಸ್ ಇಂದ ಬಂದ ಮೇಲೆ 1-2 ಸಲ ನನ್ನ ಸ್ನೇಹಿತರು, ಅವ್ರಿಗೂ ತುಂಬ ಪರಿಚಯ ಇರುವಂಥ ಸ್ನೇಹಿತರು, ಅವ್ರು ಫೋನ್ ಮಾಡ್ತಾರೆ, ಅಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ಸಿಗ್ತೀರಾ ಅಂತ ಕೇಳ್ತಾರೆ. ಏನು ವಿಷಯ ಅಂತ ಕೇಳಿದಾಗ ಕ್ಯಾಶುವಲ್ ಆಗಿ ಭೇಟಿ ಮಾಡೋಣ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ವ್ಯಕ್ತಿ ನನಗೆ ಒಂದು ಮೇ ಬಿ ಏಪ್ರಿಲಲ್ಲಿ ಫೋನ್ ಮಾಡಿದಾಗ, ತುಂಬ ಪ್ರಾಬ್ಲಮಲ್ಲಿದ್ದೀವಿ, ನಾವು ಮಾಡಿರುವಂಥ ಚಾನಲ್ ಒಂದು ಲೋಕಲ್ ಚಾನಲ್ ಕೂಡ ನಮಗೆ ರನ್ ಮಾಡೋಕ್ಕಾಗ್ತಿಲ್ಲ, ನಾವು ತುಂಬ ಲಾಸ್ ಆಗಿದ್ದೀವಿ, ಇವಾಗ ನೀವು ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ನಮಗೇನಾದ್ರು ಸಹಾಯ ಮಾಡ್ಬೋದಾ ಅಂತ ಕೇಳಿದಾಗ, ನಾನು ಮಾನವೀಯತೆ ದೃಷ್ಟಿಯಿಂದ ನನ್ನ ಸ್ನೇಹಿತನ ಕಡೆಯಿಂದ ನಾನು 50,000 ಅಮೌಂಟ್ನ ಅವ್ರಿಗೆ ಕೊಡಿಸಿದ್ದು ನಿಜ. ಅಷ್ಟು ಬಿಟ್ಟು ಇನ್ನು ಯಾವುದೇ ಥರದ ವ್ಯವಹಾರಗಳು ಅವ್ರಿಗೂ ನಮಗೂ ಇಲ್ಲ. ಎಲ್ಲವೂ ಕೂಡ 2017 ಡಿಸೆಂಬರಲ್ಲಿ ಎಂಡ್ ಆಗಿದೆ. 18ಕ್ಕೆ ಅಗ್ರಿಮೆಂಟ್ ಮುಕ್ತಾಯ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿರುವಂಥ ವ್ಯಕ್ತಿ ಸಡನ್ ಆಗಿ ಬಂದು ಇವಾಗ ಅಲಿಗೇಷನ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಂತಂದರೆ, ನಾನು ಏನು ಕ್ರಮ ತಗೋಬೇಕು ನಾನು ಕ್ರಮ ತಗೊಂಡಿದ್ದೀನಿ. ಕೋರ್ಟ್ ಮುಖಾಂತರ ನಾನೇನು ಫೈಟ್ ಮಾಡಕ್ಕೆ ರೆಡಿ ಇದ್ದೀನಿ, ನಾನು ಫೈಟ್ ಮಾಡ್ತಾ ಇದ್ದೀನಿ. ಸರ್ ನನಗೆ 2017ರಿಂದ ಪರಿಚಯ ಸರ್. ಸರ್ ನನಗೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿದೆ. ಸರ್ ಆ ಥರದ್ದು ಯಾವುದೇ ಥರದ ಮಾತುಕತೆ ಆಗಿಲ್ಲ ಸರ್. ಸರ್ ಲೈವ್ ಅಲ್ಲಿ ಆ ವ್ಯಕ್ತಿ ಹೇಳ್ತಾನೆ ಸರ್, 1000 ಹೇಳ್ತಾನೆ ಸರ್ ಆ ವ್ಯಕ್ತಿ. ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ಬಾಂಬೆಗೆ ಹೋಗ್ಬೇಕಾಗಿತ್ತು, ಅದನ್ನ ಎಲ್ಲವನ್ನೂ ತಲುಪಿಸಿ ಮುಂದಾಗಿತ್ತು. 2018ರಿಂದ ನನ್ನ ಪಡೆ ನಾನು ಬಿಸ್ನೆಸ್ ಮಾಡ್ಕೊಂಡು ನನ್ನ ಪಡೆ ಕೆಲಸ ಮಾಡ್ಕೊಂಡು ಇದ್ದೇನೆ. ಆಫ್ಟರ್ ಲಾಂಗ್ ಬ್ಯಾಕ್ 8 ವರ್ಷ ಆದಮೇಲೆ ಈಗ ಸಡನ್ ಆಗಿ ಆ ವ್ಯಕ್ತಿ ಬಂದು ನನಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ. ಆ ಥರ ಇದ್ರೆ ಇದು ಬಿಸ್ನೆಸ್ ಮ್ಯಾಟರ್. ಇದು ನಾವು ಸಿವಿಲ್ ಕೋರ್ಟಲ್ಲಿ ಕೇಸ್ ಮಾಡಿ ಫೈಟ್ ಮಾಡ್ಬೋದಾಗಿತ್ತು. ಆ ಥರದ ಇಲ್ಲಿವರೆಗೆ ಯಾವುದೇ ಥರದ ಸಿಚುವೇಶನ್ ನಡೆದಿಲ್ಲ. ಮತ್ತೆ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಆದರೆ ಆ ಅಗ್ರಿಮೆಂಟ್ ಬೇಸ್ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ 3 ವರ್ಷ ಕೋರ್ಟಲ್ಲಿ ಟೈಮ್ ಇರ್ತದೆ. ಆ ಕೆಲಸನೂ ಕೂಡ ಅವ್ರು ಮಾಡಿಲ್ಲ. ಅವ್ರು ಮಾಡಬೇಕಾಗಿತ್ತು. ಆ ಥರ ಮಾಡಿದ್ರೆ ನಾನು ಕೂಡ ಇಲ್ಲಪ್ಪ ಮಾಡ್ತಿರೋದು ನಿಜ ಅಂತ ನಾವು ಅನ್ಬೋದಾಗಿತ್ತು. ಆ ಥರದ ಯಾವುದು ಕೆಲಸ ಪ್ರಾರಂಭ ಮಾಡಿಸ್ತಾರೆ, ಕೆಲಸವನ್ನು ಪ್ರಾರಂಭ ಮಾಡ್ತೀನಿ. ಪ್ರಾರಂಭ ಮಾಡಿ ಸುಮಾರು ಒಂದು 2-3 ತಿಂಗಳು ಕಳೀತದೆ. ನಮಗೆ ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ದುಡ್ಡುಗಳನ್ನ ವಾಪಸ್ ಕೊಡಲ್ಲ. ದುಡ್ಡು ಕೊಡೋದು ತಡವಾದಾಗ ನಾನು ಅವ್ರಿಗೆ ಹೇಳ್ತೀನಿ, ಕಡಾಖಂಡಿತವಾಗಿ ಹೇಳ್ತೀನಿ, ನನ್ನ ಕಡೆಯಿಂದ ಮಾಡೋಕ್ಕಾಗಲ್ಲ ಕೆಲಸನ, ನಮ್ದೇನಿದೆ ದುಡ್ಡು ನೀವು ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮುಂದುವರಿಯುತ್ತೆ, ಇಲ್ಲ ಮುಂದುವರಿಯಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಈ ಥರ ಸುಮಾರು ಪೆಟ್ಟುಗಳು ಏಟುಗಳನ್ನ ನಾನು ಮೊದಲು ತಿಂದಿದ್ದೆ. ಆವಾಗ ಅವ್ರ ಬಿಹೇವಿಯರು ತುಂಬ ಬರ್ತಾ ಯಾಕೋ ನಮ್ಗೊಂಥರ ಇಷ್ಟ ಆಗಲಿಲ್ಲ ಬಿಹೇವಿಯರು. ಆ ಟೈಮಲ್ಲಿ ನಾನೇನು ಹೇಳಿದೆ, ಸರ್ ನಾನು ಕೆಲಸ ಮಾಡಲ್ಲ, ನಾನು ವಾಪಸ್ ಬೆಂಗಳೂರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅಲ್ಲಿಂದ ನಾವು ಬೆಂಗಳೂರು ವಾಪಸ್ ಬರ್ತೀವಿ. ಆಮೇಲೆ ಇವರು ಒಂದು ಸ್ಟೇಟಸ್ ಆಫ್ ಲೈಫ್, ಫೈನಾನ್ಷಿಯಲ್ ಕೆಪಬಿಲಿಟೀಸ್ ನೋಡ್ಕೊಂಡು ಟಾರ್ಗೆಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಆನ್ ದಟ್ ನೋಟ್ ನಾವೇನು ಮಾಡಿದ್ದೀವಿ ಅಂತಂದ್ರೆ, ಈಗ ಇವ್ರ ಮನೆ ಇರೋದು ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಸೊ ಸಾಕಷ್ಟು ಸಲ ಇವ್ರನ್ನ ಭೇಟಿ ಮಾಡಿರೋದು ಆ ಲಿಮಿಟ್ಸ್ ಅಲ್ಲಿ ಆಗಿರೋದ್ರಿಂದ we have filed a complaint before Govindarajnagara police station. The said complaint is been registered as a petition.
ಪಿಟಿಷನ್ ಆಗಿ ಮಾಡ್ಕೊಂಡಿದ್ದಾರೆ. ಆತನ ನೋಟಿಸ್ ಮಾಡಿ ಕರೆಸ್ಕೊಂತಾರೆ. ಇಫ್ ದೇರ್ ಇಸ್ ಎನಿಥಿಂಗ್, ಇಫ್ ದೇರ್ ಸಮಥಿಂಗ್ ಇಸ್ ಲೀಡಿಂಗ್ ಟು ಕಾಗ್ನಿಸಬಲ್ ಅಫೆನ್ಸ್, FIR ಕೂಡ ರಿಜಿಸ್ಟರ್ ಮಾಡ್ತಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನಿದೆ ಅಂತಂದ್ರೆ, ಇವ್ರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ 2017 ಅಲ್ಲ ಪರಿಚಯ ಆಗ್ತಾನೆ ಅಂತ ಹೇಳೋದು. ಅಂಡ್ ಇಟ್ ಇಸ್ ನಥಿಂಗ್ ಬಟ್ ಅನ್ ಟೆಕ್ನಿಕ್ ಆಫ್ ಎಕ್ಸ್ಟಾರ್ಷನ್. ಎಕ್ಸ್ಟಾರ್ಟರ್ಸ್ ಮಲ್ಟಿಪಲ್ ಮೆಥಡ್ ಅಲ್ಲಿ ಎಕ್ಸ್ಟಾರ್ಷನ್ಸ್ ಮಾಡ್ತಾರೆ. ದಿಸ್ ಒನ್ ಆಫ್ ದ ಮೆಥಡ್ ಆಫ್ ಎಕ್ಸ್ಟಾರ್ಷನ್ ವಿಚ್ ಕ್ಲಿಯರ್ಲಿ ಅಟ್ರಾಕ್ಟ್ಸ್. ಹಳೆ ಪ್ರಾವಿಷನ್ ಆದ 384 IPC, ರೀಸೆಂಟ್ಲಿ ಅಮೆಂಡೆಡ್ ಪ್ರಾವಿಷನ್ ಆದ ಅಂತಂದ್ರೆ 308 ಆಫ್ BNS ಆಕ್ಟ್ ಅಟ್ರಾಕ್ಟ್ ಆಗುತ್ತೆ. ಆನ್ ದಟ್ ನೋಟ್ ಅಲ್ಲ, ಇವಾಗ ಏನ್ ಆರೋಪ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟ್ರೈ ಟು ಎಕ್ಸ್ಟಾರ್ಟ್ ಮನಿ, ನವ್ ಅಂಡ್ ದೆನ್ ಥ್ರೆಟನ್ ಮಾಡಿ, ಕಾಲ್ ಮಾಡಿ ನೆಮ್ಮದಿ ಹಾಳು ಮಾಡಿದ್ದಾರೆ. ಆಮೇಲೆ ಇಟ್ಸ್ ಎ ಮೆಥಡ್ ಆಫ್ ಎಕ್ಸ್ಟಾರ್ಷನ್, ಕ್ಲಿಯರ್ ಕಟ್ ಮೆಥಡ್ ಆಫ್ ಎಕ್ಸ್ಟಾರ್ಷನ್. ಥ್ರೆಟನ್ ಮಾಡಿದ್ದಾರೆ ಸರ್. ಎಸ್ ಥ್ರೆಟನ್. ಅದು ಆಡಿಯೋ ಎಲ್ಲ ಇದೆ ಸರ್. ಸರ್ that will be investigated sir. ಯಾಕಂದ್ರೆ this is prima facie there is a case now. It has to be investigated. It's duty of investigation agency, that is the police department, that they will do it. ಮೊಬೈಲ್ ಅಲ್ಲಿ ಇಲ್ಲ ಅಂದ್ರೂ ಕೂಡ SR ಕಾಲ್ ಮಾಡಿದಾನೆ, ಏನ್ ಮಾಡಿದಾನೆ ಅಂತ ಇವ್ರು ಬಿಸ್ನೆಸ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಈ ಗೆಟ್ಸ್ ಎ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ನ ಇವ್ರು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಹಣ ವಾಪಸ್ ಕೊಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಅಂತ ಒಂದು ಡಿಸ್ಕಷನ್ ಮಾಡ್ತಾರೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆ ಡಿಸ್ಕಷನ್ ಆದಮೇಲೆ ಇವರು ಅಮೌಂಟ್ ಕೂಡ ಅವರಿಗೆ ರಿಟರ್ನ್ ಮಾಡಿದ್ದಾರೆ. ಆಮೇಲೆ 2018 ಅಲ್ಲಿ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ದಟ್ ವಾಸ್ ದ ಲಾಸ್ಟ್ ಟ್ರಾನ್ಸಾಕ್ಷನ್. ಅವಾಗ ಲಾಸ್ಟ್ ಕಾಂಟ್ಯಾಕ್ಟ್ ವಾಸ್ ಇನ್ 2018. ಅದಾದ್ಮೇಲೆ ಅವರು ಕಾಂಟ್ಯಾಕ್ಟ್ ಅಲ್ಲಿಲ್ಲ. ಇವರು ಬಿಗ್ ಬಾಸ್ ಹೋಗ್ತಾರೆ. ಹಿ ಕಮ್ಸ್ ಔಟ್ ಆಫ್ ಬಿಗ್ ಬಾಸ್. ಹಿ ಮೈಟ್ ಹ್ಯಾವ್ ಅಚೀವ್ ಫೇಮ್ ಆಸ್ ಯು ಆಲ್ ನೋ. ಆಫ್ಟರ್ ದಟ್ ಅವರು ಫೇಮ್ ಅಚೀವ್ ಮಾಡಿದ ನಂತರ ಹಿ ಕಮ್ಸ್ ಬ್ಯಾಕ್. ನಮ್ಮಲ್ಲಿ ಕಾಲ್ ಮಾಡೋದು, ಥರ್ಡ್ ಪರ್ಸನ್ ಮುಖಾಂತರ ಕಾಲ್ ಮಾಡಿಸೋದು.